ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ನಾವು ಶುರು ಮಾಡೋಣ. ಎಲ್ಲರೂ ನಾಡಗೀತೆಯನ್ನು ಹಾಡಲು ಎದ್ದು ನಿಲ್ಲಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮೇಲೆ ಆಗಮಿಸುತ್ತಿದ್ದಾರೆ ಕನ್ನಡಾಂಬೆಯ ಹೆಮ್ಮೆಯ ಕುವರಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಸಿಂಧು ಮೇಡಮ್ ರವರು. ಕನ್ನಡ ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು
ಜೈ ಜಗತ್. ಎಲ್ಲರಿಗೂ ಶುಭೋದಯ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸರ್ವ ಜನಾಂಗದ ಶಾಂತಿಯ ತೋಟ, ಪರಂಪರೆಯನ್ನು ಗೌರವಿಸುವ, ಆಧುನಿಕತೆಯನ್ನು ಸ್ವೀಕರಿಸುವ ಹೆಮ್ಮೆಯ ನಾಡು, ನುಡಿಯ ಸಂಭ್ರಮ. ವಿವಿಧತೆಯಲ್ಲಿ ಏಕತೆ, ಸರ್ವಧರ್ಮಗಳಲ್ಲಿ ಸಮನ್ವಯತೆ, ಕಲೆ ಸಂಸ್ಕೃತಿಯಲ್ಲಿ ವೈವಿಧ್ಯತೆ. ಕನ್ನಡ ನಾಡು ನುಡಿಯ ಬಗ್ಗೆ ಹೆಮ್ಮೆ ಪಡೋಣಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದ ಇಂದಿನ ಅತಿಥಿಗಳಾದ ಶ್ರೀಯುತ ಬಿ ಅರುಣ್ ಕುಮಾರ್ ಸರ್ ಇವರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಸಲಹೆ ಸೂಚನೆಗಳನ್ನು ನೀಡಿದ ಶಾಲೆಯ ಉಪಮುಖ್ಯೋಪಾಧ್ಯಾಯರಾದ ಹರೀಶ್ ಸರ್ ಅವರಿಗೆ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಸುಸ್ವಾಗತ. ಕನ್ನಡ ಭಾಷೆ ಅಂದ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಕವಿಗಳು ಕುವೆಂಪು ಬೆಂದ್ರೆ ಅಂತ ಮಹಾಕವಿಗಳು, ನಾಡನ್ನು ನೀ ನೋಡ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಅಂದ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಜೊತೆ ಇರುವಂತಹ ಮಿಸ್ಟರ್ ಅರುಣ್ ಕುಮಾರ್ ಸರ್ ಅವರ ಬಗ್ಗೆ ಕಿರುಪರಿಚಯ. ಇಂದು ನಮ್ಮೊಂದಿಗಿರುವ ಅತಿಥಿಗಳಾದ ಶ್ರೀಯುತ ಅರುಣ್ ಕುಮಾರ್ ಸರ್ ಅವರು ಶಿಕ್ಷಕರು ಹಾಗೂ ತಾವು ಕೆಲಸ ಮಾಡುತ್ತಿರುವ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಜೋಳಿಗೆ ಹಾಕಿಕೊಂಡು ಹಲವು ಊರುಗಳನ್ನು ಸುತ್ತಿ ದೇಣಿಗೆ ಸಂಗ್ರಹಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸಿರುವುದು ಸಮಾಜಮುಖಿ. ಶ್ರೀ ಅರುಣ್ ಕುಮಾರ್ ಶಿಕ್ಷಕರ ಸಾಧನೆ. ಇವರು ಪ್ರಭಾವಿ ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಡಸ್ಕಟ್ಟ ಕ್ಯಾಂಪ್, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕದ ರಚನೆಯಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಸತತ 3 ವರ್ಷಗಳಿಂದ ಭಾಗವಹಿಸುತ್ತಿದ್ದಾರೆ. ಸಹ ಪಠ್ಯ ಚಟುವಟಿಕೆ, ನಾಟಕ ಸ್ಪರ್ಧೆಯಲ್ಲಿ, ರಾಷ್ಟ್ರಮಟ್ಟದಲ್ಲಿ ಕ್ರೀಡಾಕೂಟಗಳಲ್ಲಿ, ರಾಜ್ಯ ಹಂತದಲ್ಲಿ 400 ಮೀಟರ್ ಓಟ ಮತ್ತು ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಆ ಶಾಲೆಯ ಮಕ್ಕಳು 7 ಬಾರಿ ಕೋಲಾಟ ಸ್ಪರ್ಧೆಯಲ್ಲಿ ರಾಜ್ಯ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇವರು ಸಲ್ಲಿಸಿದ ಸೇವೆ ಮತ್ತು ಮಕ್ಕಳಿಗೆ ಅತ್ಯುತ್ತಮವಾಗಿ ಕಲಿಸುತ್ತಿರುವುದನ್ನು ಗಮನಿಸಿ 2023 ಮತ್ತು 2024 ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ. 2023 ಮತ್ತು 2024 ಸಾಲಿನ ಅನಿತಾ ಕೌಲ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನಾಡೋಜ ಬರಗೂರು ರಾಮಚಂದ್ರಪ್ಪ ಮತ್ತು ಖ್ಯಾತ ಮನೋವೈದ್ಯರಾದ ಡಾಕ್ಟರ್ CR ಚಂದ್ರಶೇಖರ್ ಅವರಿಂದ ಈ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅನೇಕ ಸಂಘ ಸಂಸ್ಥೆಗಳಿಂದ ಬಿರುದು, ಸನ್ಮಾನಗಳನ್ನು ಪಡೆದಿರುತ್ತಾರೆ. ಇವರ ಯಶೋಗಾಥೆ ಅನೇಕ ಮಾಧ್ಯಮಗಳಲ್ಲಿ ಬಿತ್ತರವಾಗಿದ್ದು ಸಾಧನೆಗೆ ಸಂದ ಪುರಸ್ಕಾರವಾಗಿದೆ. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಂಡಂತಹ ಎಲ್ಲರಿಗೂ ಧನ್ಯವಾದಗಳು. ರೆಡಿ, ಲೆಟ್ಸ್ ಗೋ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗ್ರಾಮೀಣ ಪ್ರದೇಶದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದಂತಹ ಒಬ್ಬ ಸಾಧಕನಿಗೆ ಸನ್ಮಾನ ಕಾರ್ಯಕ್ರಮ. ನಮಸ್ಕಾರ. ಈ ಒಂದು ಚಿಕ್ಕ ಸಾಧನೆ ಮಾಡ್ತಕ್ಕಂಥ, ಸಾಧನೆ ಅಂತಲ್ಲ, ಪ್ರಾಮಾಣಿಕ ಕೆಲಸ ಮಾಡಿ ನನ್ನನ್ನು ಕರೆದು ನಮಗೆಲ್ಲ ಹೊಸ ಅನುಭವಗಳು, ಅವರು ವಿಡಿಯೋ ಮಾಡಿ ಕರ್ಕೊಂಬರೋದು, ನಮ್ಮ ಯಾರು ಮಲ್ಲಿಕಾರ್ಜುನ್ ಸರ್
ಭಾಳ ಆಸಕ್ತಿಯಿಂದ ಚಿಕ್ಕ ಮಕ್ಕಳ ಥರ ಭಾಳ ಆಕ್ಟಿವ್ ಆಗಿ ಭಾಗವಹಿಸಿ ಕರ್ಕೊಂಬೋದೆಲ್ಲ ನಮಗೆ ವೈಯಕ್ತಿಕವಾಗಿ ಸ್ವಲ್ಪ ಮುಜುಗರ ಅನಿಸುತ್ತೆ. ಆದರೂ ಕೂಡ ನನಗೂ ಹಲವಾರು ಒತ್ತಡಗಳ ನಡುವೆ ಹರೀಶ್ ಸರ್ ರಾತ್ರಿ ಫೋನ್ ಮಾಡಿ ಸರ್ ದಯವಿಟ್ಟು ಬರಲೇಬೇಕು ಮಕ್ಕಳಿಗೆಲ್ಲ ಹೇಳಿದೀವಿ ಅಂತ ಹೇಳಿದರು. ಈ ಶಾಲೆಯ ಉಪ ಪ್ರಾಚಾರ್ಯರಾದ ಹರೀಶ್ ಸರ್ ಅವರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರೇ, ಈ ಹಿಂದೆ ನಾನು ತರಬೇತಿಯಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದೀನಿ. ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಆದರೆ ಈ ಕನ್ನಡ ರಾಜ್ಯೋತ್ಸವ ಕನ್ನಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಂದ್ರೆ ನನಗೆ ಭಾಳ ಇಷ್ಟ. ಯಾಕಂದರೆ ನಮ್ಮ ಎಲ್ಲ ಭಾವನೆಗಳು, ನಮ್ಮ ಮನಸ್ಥಿತಿಗಳು ಎಲ್ಲ ಅನಾವರಣಗೊಳ್ಳೋದು ನಮ್ಮ ಮಾತೃಭಾಷೆಯನ್ನು ನಾವು ಪ್ರೀತಿಸೋಣ್ರಿ. ಜೊತೆಗೆ ಈ ಶಾಲೆಯನ್ನು ನೋಡಿದಾಗ ಭಾಳ ಖುಷಿಯಾಗುತ್ತೆ. ಖಾಸಗಿ ಶಾಲೆಗಳ ಉದ್ದೇಶ ಕೆಲವು ಶಾಲೆಗಳನ್ನು ಕೆಲವು ಕಾರ್ಪೊರೇಟ್ ಮೈಂಡಲ್ಲಿ ಬಿಲ್ಡಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಈ ಶಾಲೆ ಮಾತ್ರ ಒಂದು ಮಾನವೀಯತೆ, ಆಮೇಲೆ ಎಲ್ಲ ಶಿಕ್ಷಕರ ಜೊತೆ ಒಳ್ಳೆಯ ಒಡನಾಟ ಇದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ, ಜೊತೆಗೆ ನಮ್ಮ ಮಕ್ಕಳಿಗೆ ಟೀಚರ್ಸ್ ಎಲ್ಲ ಭಾಳ ಅನನ್ಯವಾಗಿ ಚೆನ್ನಾಗಿದ್ದಾರೆ. ಅದೇ ರೀತಿ ಇರಿ. ಒಂದು ಸಂಸ್ಥೆ ಬೆಳಿಬೇಕು ಅಂತಂದರೆ, ಒಂದು ಕುಟುಂಬದಲ್ಲಿ ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕು. ಜೊತೆಗೆ ಒಬ್ಬರ ಸಾಧನೆ ಅಥವಾ ಒಬ್ಬರ ಏಳಿಗೆಯನ್ನು ಒಬ್ರು ಖುಷಿ ಪಡಬೇಕು. ಯಾಕಂತಂದರೆ ಕನ್ನಡ ಟೀಚರು ಕನ್ನಡ ಮಾಡ್ತಾರೆ, ವಿಜ್ಞಾನದವರು ವಿಜ್ಞಾನ ಮಾಡ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡ್ತೀರಿ. ನಿಮ್ಮ ನಡುವೆ ನಮ್ಮ ಒಡನಾಟ ಚೆನ್ನಾಗಿತ್ತಂದರೆ ಅದು ಮಕ್ಕಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಚೆನ್ನಾಗಿದ್ದೀನಿ ಇಲ್ಲ ಅಂತ ನನಗೆ ಅನ್ಯತ ಭಾವಿಸ್ತಾರೆ. ಇನ್ನೂ ಚೆನ್ನಾಗಿರಿ, ಹಾಗೆ ಮುಂದುವರ್ಕೊಂಡು ಹೋಗಿ ಅಂತ ಹೇಳ್ತಾ, ಜೊತೆಗೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಭಾಳ ಪುಟ್ಟ ಮಕ್ಕಳಿದ್ದಾರೆ. ನಿಮ್ಮಷ್ಟು ಮಕ್ಕಳಿಲ್ಲ. ನಿಮ್ಮಷ್ಟು ಮಕ್ಕಳಾಗಬೇಕಂದ್ರೆ ನಮ್ಮಂಥ ಶಾಲೆ ಒಂದು 20 ಶಾಲೆ ಆಗ್ಬೋದು. ನಮ್ಮಲ್ಲಿ ಇರೋದೇ ಎಷ್ಟೊಂದು 30 ಮಕ್ಕಳಿದ್ದಾರೆ. ಪುಟ್ಟ ಮಕ್ಕಳು, ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳು. ಅವರು ಕೂಡ ಬೆಳಿಗ್ಗೆ ಇವತ್ತು ಎಷ್ಟಕ್ಕೆ ಬಂದರೆ 7 ಗಂಟೆ ಬಂದಿರಲ್ಲ, ಎಷ್ಟು ಗಂಟೆ ಬಂದ್ರಿ? 7 ಗಂಟೆ ಬಂದ್ರ ಮಕ್ಕಳು ಪ್ರತಿದಿನ 7 ಗಂಟೆ ಬರ್ತಾರೆ. ಯಾಕಪ್ಪ ಅಂತಂದರೆ ಅವ್ರ ಅಪ್ಪ ಅಮ್ಮ ಎಲ್ಲ ಕೂಲಿಗೆ ಹೋಗ್ತಾರೆ. ಬೆಳಗ್ಗೆ 6 ಗಂಟೆಗೆಲ್ಲ ಕೂಲಿಗೆ ಹೋಗ್ತಾರೆ. ಅವ್ರು ಮನೆ ರೀತಿ ಏನು ಮಾಡ್ತಾರೆ, ಡೈಲಿ 7 ಗಂಟೆಗೆ ಶಾಲೆ ಬರ್ತಾರೆ, 5 ಗಂಟೆ ತನಕ ಶಾಲೆ ಇರ್ತಾರೆ. ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳು. ಆದರೂ ಕೂಡ ಅವರಿಗೂ ನಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿ ಅಂಥ ಕೂಲಿ ಕಾರ್ಮಿಕರುಗಳು ನಂಬ್ತಿರಲ್ಲೋ ಇವತ್ತು MBBS ಮಾಡ್ತಿದ್ದಾರೆ, ವೆಟರ್ನರಿ ಮಾಡ್ತಿದ್ದಾರೆ, CAS ಮಾಡ್ತಿದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ. ಅಂದರೆ ಏನಂದರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಅವರು ತಂದೆ ತಾಯಿಗಳನ್ನ ಗೌರವಿಸ್ತಾರೆ, ಪ್ರೀತಿಸ್ತಾರೆ ಮತ್ತು ಗುರುಗಳ ಮಾತನ್ನು ಹೇಳ್ತಾರೆ. ನಿಮ್ಗೆ ನಾನು ಹೇಳೋದು ಮಕ್ಕಳಿಗೆ ಫಸ್ಟ್ ಏನು ಮಾಡಬೇಕು, ತಂದೆ ತಾಯಿಗಳನ್ನ ಗೌರವಿಸ್ಬೇಕು. ಹೌದಾ? ಯಾರೆಲ್ಲ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡ್ತೀವಿ ಮನೆಯಲ್ಲಿ? ಹುಡುಗರು ಫಸ್ಟ್ ಕೈ ಹೇಳ್ತಾರೆ. ನೀವು ಮಾಡ್ತೀರ ಅವರು? ಮಾಡ್ಬೇಕು. ತಂದೆ ತಾಯಿಗಳು ಯಾಕೆ ಗೊತ್ತಾ? ಎಷ್ಟೋ ಜನ ತಂದೆ ತಾಯಿಗಳು ತಂದೆ ತಾಯಿಗಳು ಆಟೋ ಡ್ರೈವರ್ಸ್ ಇರ್ತಾರೆ, ತರಕಾರಿ ಮಾಡ್ತಾ ಇರ್ತಾರೆ. ಹೌದಲ್ವಾ? ಅವರೆಲ್ಲ ಕಷ್ಟಪಟ್ಟು ಏನು ಮಾಡ್ತಾರೆ? ನಿಮಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತಾರೆ, ಫೀಸ್ ಕಟ್ತಾರೆ. ನೋಡಿದಿರಾ? ನೀವೆಂತ ಸ್ಲಿಪ್ಪರ್ ಹಾಕೊಳ್ತೀರಿ, ಎಂತ ಬಟ್ಟೆ ಹಾಕೊಳ್ತೀರಿ, ನಿಮ್ಮ ತಂದೆ ತಾಯಿ ಅದೇ ಥರ ಹಾಕೊಳ್ತಾರ? ಚೆಕ್ ಮಾಡಿದ್ರೆ ಒಂದ್ಸರಿ ಅದು ನೋಡಿ ಮನೆಗೆ ಹೋಗಿ. ಆಮೇಲೆ ಅವ್ರು ನಿಮಗೆ ಪುಟ್ಟ ಊಟ ಮಾಡು ಅಂತಿದ್ದಾರೆ. ನೀವೆಂತ ಕೇಳಿದ್ದೀರಾ ಅಪ್ಪ ಅಮ್ಮಗೆ? ಕೇಳ್ಬೇಕಲ್ವಾ? ಕೇಳಬೇಕು. ಯಾಕಂದರೆ ನಿಮಗೋಸ್ಕರ ಅವರು ಇಡೀ ಜೀವನವನ್ನೇ ತ್ಯಾಗ ಮಾಡ್ತಿರ್ತಾರೆ. ನೀವು ಅವ್ರ ಮಾತಿಗೆ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರ ಮಾತಿಗೆ ಗೌರವ ಕೊಡಬೇಕು. ಜೊತೆಗೆ ಯಾರ್ಯಾರಿಗೆಲ್ಲ ಮೊಬೈಲ್ ಗೇಮ್ಸ್ ಅಂದ್ರೆ ಇಷ್ಟ? ಕೈ ಎತ್ತಿ. ಪ್ರಾಮಾಣಿಕವಾಗಿ ಹೇಳ್ಬೇಕಪ್ಪ, ನಾನು ಆನೆಸ್ಟಾಗಿ ಹೇಳ್ಬೇಕು. ಮೊಬೈಲ್ ಗೇಮ್ಸ್ ಯಾರಿಗೆ ಇಷ್ಟ ಇಲ್ವಾ? ಊಟ ಮಾಡಬೇಕು ಅಂದರೆ ಮೊಬೈಲ್ ಬೇಕು. ಹೌದಲ್ಲ? ನಾವೆಲ್ಲ ಇವತ್ತಿಲ್ಲಿ ಈ ಸ್ಟೇಜ್ ಮೇಲೆ ನಿಂತು ಈಗ ನಿಮಗೆ ಇದೇ ಥರ ಆಸೆ ಇದೆಯಲ್ಲ ಅನ್ಸುತ್ತಲ್ಲ ನಿಮಗೆ? ನಮ್ಮನ್ನು ಗೌರವಿಸ್ಬೇಕು, ನಮ್ಮನ್ನು ಸನ್ಮಾನ ಮಾಡಬೇಕು. ನಿಮ್ಮ ಟೀಚರು ನಿಮ್ಮ ಹೆಸರು ಹೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಖುಷಿ ಆಗ್ತಿಲ್ವಾ? ಇವಳಿಂಥ ಜಾಣೆ,
ಅವಳು ಸಣ್ಣ ಪಾಪ ಕರ್ಕೊಂಡ್ ಬಂದಲ್ಲ, ನಿಮ್ಗೆ ನೋಡೋಕೆ ಖುಷಿ ಅನಿಸ್ತಲ್ಲ, ಹೌದ್ ತಾನೆ? ಹಂಗೆ ನೀವು ಆಗ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು? ಮೊದಲು ಕೆಲಸ ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು, ಜೊತೆಗೆ ಗುರುಗಳಿಗೆ ಅವ್ರಿಗೆ ಗೌರವ ಕೊಡ್ಬೇಕು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ನೀವು ಯಾವತ್ತು ಗುರುಗಳಿಗೆ ಶರಣಾಗಲ್ಲೋ ಅಲ್ಲಿವರೆಗೂ ನಮ್ಮ ಏಳಿಗೆ ಸಾಧ್ಯ ಇಲ್ಲ. ಗುರುಗಳಿಗೆ ಗೌರವ ಕೊಡ್ರಿ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂದ್ರೆ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಬೇಕು. ಏನ್ ಮಾಡಬೇಕು? ಮೊಬೈಲ್ ಹೆಂಗ್ ಬಂತು ಗೊತ್ತಾ? ನಮ್ಮ ಭಾರತದಲ್ಲಿ ಹಲವಾರು ವಿಜ್ಞಾನಿಗಳು ಸಾಧಕರು ಹುಟ್ಟೋಗಿದಾರಲ್ಲ, ಅವರೆಲ್ಲ ಕೂಡ ಅವ್ರಿಗೆ ಮೊಬೈಲ್ ಅವಾಗ ಇತ್ತ, ಅವಾಗ ಮೊಬೈಲು ಇದ್ದಿಲ್ಲ. ಅವಾಗ ಏನ್ ಮಾಡ್ತಾರು? ಓದ್ತಾ ಇದ್ರು, ಬೇರೆ ಬೇರೆ ಚಿಂತನೆಯನ್ನ ಮಾಡ್ತಿದ್ರು. ಹೊರದೇಶದ ಕಂಪನಿಗಳು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಇಂಡಿಯಾವನ್ನ ನಾವು ಯಾವ ರೀತಿ ಕಟ್ಟಾಕಕ್ಕಾಗಲ್ಲ, ಇಂಡಿಯಾವನ್ನ ನಾವು ಯಾವ ರೀತಿ ಸಮನಾಗಿ ಅವ್ರಿಗೆ ಕಾಂಪೀಟ್ ಕೊಡೋಕ್ಕಾಗಲ್ಲ ಅಂತ ಏನ್ ಮಾಡಿದ್ರು ಗೊತ್ತಾ? ಒಂದು ಮೊಬೈಲ್ ಕಂಡು ಹಿಡಿದು ಅದೇನ್ ಮಾಡ್ಬಿಟ್ರು, ಎಲ್ಲ ಭಾರತೀಯರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ ಈಗ? ಪೇಷಂಟು ಒಳಗಡೆ ಇರುತ್ತೆ, ಯಾರೋ ನಮ್ಮ ಸಂಬಂಧಿಕರು ಆಪರೇಷನ್ ಮಾಡ್ತಾ ಇರ್ತಾರೆ, ನಾವು ಹೊರಗಡೆ ಏನ್ ಮಾಡ್ತಿರ್ತೀವಿ? ಮೊಬೈಲ್ ಅನ್ನ ನೋಡ್ತಾ ಇರ್ತೀವಿ. ನಮಗೆ ಕಷ್ಟ ಬಂದ್ರೆ ನಾವೇನ್ ಮಾಡ್ತೀವಿ? ದೇವರಲ್ಲಿ ಏನ್ ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ಹೌದಲ್ಲ? ಹಾಗೆ ಹೊರಗಡೆ ಕಷ್ಟದಲ್ಲಿದ್ದಾಗ ನಾವು ಪ್ರಾರ್ಥನೆ ಮಾಡಿದ್ರೆ ಅದೇನಾಗುತ್ತೆ? ಅದು ಪ್ರತಿಫಲ ಕೊಡುತ್ತೆ. ಆ ಥರ ಪ್ರಾರ್ಥನೆ ಮಾಡಬೇಕು. ಮೊಬೈಲ್ ನೋಡೋದ್ರಿಂದ ಏನು ಸಾಧನೆ ಆಗೋದಿಲ್ಲ. ಆ ಮೊಬೈಲ್ ನೋಡೋದ್ರ ಬದಲು ನೀವು ಒಂದು ಪುಸ್ತಕ ಓದಿ, ಚಿಕ್ಕದೊಂದು ಪುಸ್ತಕವನ್ನು ಓದಿ. ಈಗೆಲ್ಲ ಪ್ರಾಮಿಸ್ ಮಾಡ್ತೀರಾ, ನಾನು ಜಾಸ್ತಿ ಮೊಬೈಲನ್ನು ನೋಡ್ತೀನಿ ಅಂತ ನೋಡಲ್ಲ ಅಂತ. ಯಾರಿಂದ ಇವತ್ತಿಂದ ಜಾಸ್ತಿ ಯಾರು ಮೊಬೈಲ್ ನೋಡೋದು ಕೈ ಎತ್ರಿ? ಮೊಬೈಲ್ ನೋಡಲ್ಲ, ಜಾಸ್ತಿ ನೋಡಲ್ಲ ಸರ್, ಸ್ವಲ್ಪ ಅಷ್ಟೇ ನೋಡ್ತೀವಿ ಸರ್. ಎಲ್ಲ ವಿಡಿಯೋ ಮಾಡಿ ಕಳಿಸ್ತಿದ್ದನ್ನ ಚೆಕ್ ಮಾಡೋದು ನೋಡಿ. ಅದು ಯಾರು ಕೈ ಎತ್ತಿನ ಕೇಳೋರು? ವೆರಿ ಗುಡ್, ಕೈ ಇಳಿಸಿ. ಆಮೇಲೆ ಜೊತೆ ಏನು ಗೊತ್ತಾ? ನಿಮ್ಮ ಸ್ನೇಹಿತರ ಜೊತೆ ನೀವು ಆಟ ಆಡಿ. ನಿಮಗೆ ಅಲ್ಲಿ ಹೇಗಿರ್ಬೇಕು, ನಾಯಕತ್ವ ಹೇಗಿರ್ಬೇಕು, ಸ್ನೇಹಿತರ ಜೊತೆ ಕೋಆರ್ಡಿನೇಷನ್ ಹೇಗಿರ್ಬೇಕಂತ ತಿಳಿಯುತ್ತೆ. ಇವು ಮೂರನ್ನ ಪಾಲಿಸಿ ಅಂತ ಹೇಳ್ತಾ, ಜೊತೆಗೆ ನಾವು ಈ ಸ್ಥಾನದಲ್ಲಿ ನಿಂತಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿಗಳ ಶ್ರಮ, ನಮ್ಮ ಗುರುಗಳ ಶ್ರಮ. ಹೇಗೆ ಗೊತ್ತಾ? ಈಗಲೂ ಕೂಡ ನಾವು ಪ್ರಶಸ್ತಿ ಎಲ್ಲ ಬಂದಾಗ ನಮ್ಮ ಗುರುಗಳನ್ನ ಭೇಟಿಯಾಗಿ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಬರ್ತೀವಿ ನಾವು. ಈಗಲೂ ಈಗ ಎಲ್ಲೇ ಸಿಕ್ಕರು ಕೂಡ ಎಷ್ಟೇ ಜನ ಇರಲಿ, ಗುರುಗಳಿಗೆ ಏನು ಮಾಡಬೇಕು? ನಮಸ್ಕಾರ ಮಾಡಬೇಕು. ಅದೊಂದು ಕಲ್ತ್ಕೊಳ್ಳಿ. ಅದಂತೆ ಅಲ್ಲ, ನಿಮ್ಮ ಮನೆಗೆ ಯಾರೇ ಹಿರಿಯರು ಬರಲಿ, ಯಾಕೆ ಗೊತ್ತಾ? ನಮಸ್ಕಾರ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇದೆ. ಅವ್ರ ಆಶೀರ್ವಾದ ಸಿಗುತ್ತೆ. ಒಳ್ಳೇದಾಗ್ಲಿ ಅಂತಾರಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅವ್ರು ಒಳ್ಳೇದಾಗ್ಲಿ ಅನ್ನೋದು ನಮಗೆ ಮುಂದೆ ತುಂಬ ಒಳ್ಳೇದಾಗುತ್ತೆ. ಆಮೇಲೆ ನಮ್ಮ ಹಣೆಯನ್ನ ಅವರ ಪಾದಗಳಿಗೆ ಬಗ್ಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಗುರು ಹಿರಿಯರಿಗೆ ಅಷ್ಟೇ ಅಂತಲ್ಲ, ನಿಮ್ಮ ಮನೆಗೆ ಯಾರೇ ಹಿರಿಯರು ಬರಲಿ, ನೀವೇನ್ ಮಾಡಬೇಕು? ನಮಸ್ಕಾರ ಮಾಡಬೇಕು. ಒಂದು ಜೊತೆಗೆ ಯಾರು ಕೂಡ ಅನ್ನವನ್ನ ವೇಸ್ಟ್ ಮಾಡಬೇಕು. ಊಟವನ್ನ ಗೊತ್ತಾ? ಒಂದು ಅಕ್ಕಿ ಅನ್ನ ಅಗಳು ರೆಡಿ ಆಗ್ಬೇಕಂದ್ರೆ ಎಷ್ಟು ಶ್ರಮ ಇರುತ್ತೆ ಗೊತ್ತಾ? ಅದರಲ್ಲಿ ಯಾರ್ಯಾರು ಶ್ರಮ ಇರುತ್ತೆ ಹೇಳ್ರಿ? ರೈತ, ವೆರಿ ಗುಡ್, ರೈತ ಇರ್ತಾರೆ. ರೈತರು ಕಷ್ಟಪಟ್ಟು ಬೆಳೆದ ತಕ್ಷಣ ನಮಗೆ ಬರಲ್ಲ ಅದು. ಮತ್ತೆ ಅದು ಸಾಗಾಟ ಮಾಡ್ಕೊಂಡು ಹೋಗು, ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಅದು ರೈಸ್ ಆಗಿ ಮತ್ತೆ ಅದನ್ನ ಲಾರಿಲಿ ಹಾಕೊಂಡು ಬಂದು ಅಂಗಡಿಲಿ ತಂದು ಪ್ರೀತಿ ಇಟ್ಕೋಬೇಕು. ಚಿಕ್ಕ ಮನೆ. ಅದಕ್ಕೆ ಹೇಳಿದ್ರು, ಈಗೆಲ್ಲ ಏನಾಗಿದೆ ಅಂದ್ರೆ ಹಳ್ಳಿಲೆಲ್ಲ ಇರ್ತದೆ. ಒಂದು ಹಳ್ಳಿ ಮನೆ ಅಂತ ಅಂದ್ರೆ ಅವ್ರ ಮನೆಯಲ್ಲಿ ಸದಸ್ಯರ ಜೊತೆಗೆ ಒಂದು ನಾಯಿ ಸಾಕ್ತಾ ಇದ್ರು, ಒಂದು ಬೆಕ್ಕನ್ನ ಸಾಕ್ತಾ ಇದ್ರು. ಸಾಕಿದ್ರೆ ನಾಯಿ ಯಾರ ಕೈ ಎತ್ರಿ? ಸರಿ, ಸಿಟಿ ಒಳಗೆ ಬೆಕ್ಕಿಂದ ಇಷ್ಟೇನಾ? ಯಾರು ಸಾಕಿಲ್ವಾ? ನೀವು ಸಾಕ್ತಾ ಇದ್ರು ಕೂಡ ಬೀದಿ ನಾಯಿ ಇರುತ್ತಲ್ಲ, ಅದಕ್ಕೊಂದು ಬಿಸ್ಕೆಟ್ ಏನೋ ಯಾಕೆ ಅಂದ್ರೆ ಹಿರಿಯರು ಆ ರೀತಿ ಸಮಾಜವನ್ನು ಕಟ್ತಾ ಇದ್ರು. ಆ ಪ್ರಾಣಿಗಳ ಬಗ್ಗೆ ಪ್ರೀತಿ ಇತ್ತು ಅಂದ್ರೆ ಅದು ಮಕ್ಕಳ ಬಗ್ಗೆ ಕೂಡ ಪ್ರೀತಿ ಇರೋದು. ಆಮೇಲೆ ಪಠ್ಯ ಪುಸ್ತಕವನ್ನ ಬರೆದಿದ್ದೀವಿ. ನಾನು ಹೋಗಿದ್ದೀನಿ 1 ರಿಂದ 3ನೇ ತರಗತಿ ಕನ್ನಡ ಶಾಲೆ ಮಕ್ಕಳು ಓದ್ತಿದ್ದಾರೆ. ದಯವಿಟ್ಟು ಇಲ್ಲೇ ಕನ್ನಡ ಟೀಚರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಮಾಡಿದ್ರೆ, ಅದ್ರಲ್ಲಿ ಏನ್ ಮಾಡಿದೀವಿ ನಾವು ಅಂತಂದ್ರೆ, ಈಗ ಏನಾಗಿದೆ ಅಂದ್ರೆ ಮಾನವೀಯತೆ ಕೊರತೆ ಕಾಡ್ತಾ ಇದೆ. ಜ್ಞಾನ ಬರುತ್ತೆ, ಈ ತರಗತಿಯಲ್ಲಿ ಕಲಿತು ಮುಂದೆ ತರಗತಿಯಲ್ಲಿ ಅವ್ರು ಅಕ್ಷರ ಕಲಿತಾರೆ, ಓದ್ತಾರೆ, ಎಲ್ಲ ಆಗುತ್ತೆ. ಆದ್ರೆ ಮಾನವೀಯತೆ ಅನ್ನೋದು ಚಿಕ್ಕಂದಿನೆಲ್ಲ ಬಿತ್ತಬೇಕು. ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಒಂದು
ಆ ಹಾಡಿದೆ ಗೊತ್ತಾ? ಹಿಂದೊಂದು ಊರಲ್ಲಿ ಇದ್ದಳು ನಾರಿ ಮುಂಗುಸಿಯೊಂದ ಸಾಕಿದಳು, ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ಅಂತೇಳಿ ಒಂದು ಮುಂಗುಸಿ ಸಾಕಿರ್ತಾಳೆ. ಅದಕ್ಕೆ ಗೊತ್ತಿದೆಯಲ್ಲ ಆ ಕಥೆಯನ್ನು ನಾವು ತಂದಿದ್ದೀವಿ ಪುಸ್ತಕವನ್ನು. ಇದನ್ನ ಯಾಕೆ ಅಂತಂದ್ರೆ ನಮ್ಮ ತಾಯಿ ಚಿಕ್ಕವ್ರಿಗೆ ನಮಗೆ ಹೇಳ್ತಾ ಇದ್ವಿ, ಕುಂದಿಸ್ಕೊಂಡು ಆ ಕಥೆಯನ್ನು ಹೇಳ್ಬಿಟ್ರೆ ನಾವು ನಿಮ್ಮಷ್ಟಿದ್ದಾಗ ಅಳ್ತಾ ಇದ್ವಿ. ಹೌದಲ್ಲ, ಎಂತ ತಪ್ಪಾಗೋಗ್ಬಿಟ್ಟು ಆ ಮುಂಗ್ಸಿ ಮಗುನ್ ಕಾಪಾಡ್ಲಿಕ್ಕೆ ನೋಡ್ತು, ಅವಳು ಬಂದು ದುಡುಕಿ ಆ ಮುಂಗ್ಸಿಯನ್ನ ಕೊಂದ್ಬಿಟ್ಲು ಅಂತೇಳಿ. ಹಂಗೆ ನಾವು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಷ್ಟೇ, ದಿನ ಮಕ್ಕಳಿಗೆ ಕಾರ್ಯಕ್ರಮಗಳು ಟಿವಿ ಕಾರ್ಯಕ್ರಮ ನೋಡಿದ್ರೆ ನಮ್ಗೆ ಬಹಳ ಬೇಸರ ಬರುತ್ತೆ. ಈಗೆಲ್ಲ ಎಂತೆಂಥ ಧಾರಾವಾಹಿಗಳು ಬರ್ತಿದ್ದಾವೆ ನೋಡಿದಿರಲ್ಲ, ಮಕ್ಕಳಂತ ದಯವಿಟ್ಟು ನೋಡ್ಲೇಬಾರ್ದು. ಮನೆ ಒಂದು ಊರ್ ಬಾಗ್ಲು ಅಂತ ಏನ್ ಮಾಡ್ತಿರ್ತಾರೆ, ಪ್ರತಿ ಒಂದು ಧಾರಾವಾಹಿಯಲ್ಲಿ ನೋಡ್ರಿ ಯಾವ್ದಾರು ಒಳ್ಳೇದು ಹೇಳ್ತಾರ, ಅವಳು ಇವಳಿಗೆ ಸ್ಕೆಚ್ ಹಾಕೋದು, ಇವಳಿಗೆ ಸ್ಕೆಚ್ ಹಾಕೋದು, ಊಟದಲ್ಲಿ ಅದನ್ನ ಬೆರೆಸೋದು, ಕಾರಲ್ಲಿ ಬ್ರೇಕ್ ಫೇಲ್ ಮಾಡೋದು, ಇವನ್ನೇ ನೋಡ್ತಾ ಇದಾರೆ. ನೀವು ದಯವಿಟ್ಟು ನೀವು ನೋಡ್ಬೇಡ್ರಿ. ಫಸ್ಟ್ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ, ಫಸ್ಟ್ ನೀವು ನೋಡ್ಬೇಡ್ರಿ, ಆಮೇಲೆ ನಿಮ್ಮ ಮಕ್ಕಳಿಗೆ ಹೇಳ್ರಿ. ಒಂದ್ಸರಿ ಗಾಂಧೀಜಿ ಅವರಿಗೆ ಒಬ್ಬ ತಾಯಿ ಹೋದ್ಲು ಮಗನ್ ಕರ್ಕೊಂಡು, ಮಹಾತ್ಮರೇ ನನ್ನ ಮಗ ಬಹಳ ಬೆಲ್ಲವನ್ನ ಎಷ್ಟು ಯಾವಾಗ ನೋಡೋದು ಸಿಹಿ ಅಂತ ಬೆಲ್ಲ ತಿಂತಾನೆ ಇರ್ತಾರೆ, ಅದು ಬಿಡ್ಸಕ್ ನೀವನ್ನ ಒಂದು ಮಾತು ಹೇಳ್ರಿ ಅಂತ. ಅದು ಗಾಂಧೀಜಿ ಏನ್ ಹೇಳಿದ್ರು, ಅಮ್ಮ ಒಂದು 3 ದಿನ ಬಿಟ್ಟು ಬರಮ್ಮ ನಾನು ಹೇಳ್ತೀನಿ ಅಂತ. 3 ದಿನ ಬಿಟ್ಟು ಆಯಮ್ಮ ಹೋದ್ಲು. ಅವಾಗ ಹೇಳಿದ್ರು ಗಾಂಧೀಜಿ ಆ ಮಗುಗೆ, ನೋಡಪ್ಪ ನೀನು ಬೆಲ್ಲವನ್ನ ತಿನ್ಬಾರ್ದು, ಎಷ್ಟು ಸಿಹಿ ಆಗಿ ತಿಂದ್ಬಿಟ್ರೆ ಒಳಗಡೆ ಜಂತು ಹುಳಗಳಾಗ್ತವೆ, ನೀನು ಚೆನ್ನಾಗಿ ಬೆಳೆಯೋದಿಲ್ಲ ಅಂತ ಹೇಳಿದ್ರು. ಆ ತಾಯಿ ಕೇಳಿದ್ರು, ಗಾಂಧೀಜಿ ಅವರ ಮನೆ ಬಂದಾಗ ಈ ಮಾತು ಹೇಳ್ಬೋದಾಗಿತ್ತಲ್ಲ. ಅದು ಗಾಂಧೀಜಿ ಹೇಳ್ತಾರೆ, ಇಲ್ಲಮ್ಮ ನಾನು ಬಹಳ ಬೆಲ್ಲ ತಿಂತಾ ಇದ್ದೆ, ನಾನು 3 ದಿನ ಬಿಟ್ಟು ನೋಡಿ ಅದಾಗುತ್ತಾ ಅಂತ ಅಂದಾಗ ಮಗುಗೆ ಹೇಳಿದೆ ಅಂತ ಹೇಳಿದ್ರು. ಹಂಗೆ ಫಸ್ಟ್ ಪೋಷಕರು ಏನ್ ಮಾಡ್ಬೇಕು, ಈಗ ಬರ್ತಿದ್ದಾರೆ ಬಿಗ್ ಬಾಸ್ ನೋಡ್ತೀರಿ ಯಾರಾದ್ರು? ಕೈ ಎತ್ತಿ ನೋಡೋದು ಯಾರು ನೋಡ್ತೀರಿ? ದಯವಿಟ್ಟು ಅಂತ ಕಾರ್ಯಕ್ರಮ ನೋಡಕ್ ಹೋಗ್ಬೇಡಿ. ಅದೆಲ್ಲ ಬರೀ ಜಗಳ ಆಡೋದು ನೋಡಿದಿರ, ಅದ್ರಾಗ ಯಾರು ಒಳ್ಳೇದು ಹೇಳೋದು ನೋಡಿದಿರಾ? ಬರೇ ಜಗಳ ಆಡೋದು, ಅವ್ರು ಇವ್ರಿಗೆ ಬೈಯೋದು, ಇವ್ರು ಅವ್ರಿಗೆ ಬೈಯೋದು, ಇಂಥ ಕಾರ್ಯಕ್ರಮ ನೋಡಕ್ ಹೋಗ್ಬೇಡಿ. ಒಂದು ಪುಸ್ತಕ ಓದಿ, ಹಿರಿಯರು ಏನು ಗೊತ್ತಾ, ಫಸ್ಟು ಮಕ್ಕಳಿಗೆ ಕೂರಿಸ್ಕೊಂಡು ಡೈಲಿ ಒಂದು ಕಥೆಯನ್ನೇ ಹೇಳಿ, ಒಂದು ಆಟವನ್ನು ಆಡಿಸಿ. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು. ಒಂದು ಒಳ್ಳೆ ನಾಡನ್ನು ಕಟ್ಟೋಣ ಅಂತ ಹೇಳ್ತಾ, ಸಮಯ ಜಾಸ್ತಿ ತಗೊಳ್ಳೋದಕ್ಕೆ ತಮ್ಮನ್ನೆಲ್ಲ ಕ್ಷಮೆ ಕೇಳ್ತಾ, ಒಂದು ದೊಡ್ಡ ಅವಕಾಶ ಕೊಟ್ಟಂತ ಅದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಲೇಬೇಕು, ಈ ಸಂಸ್ಥೆಯ ಸಂತೋಷ್ ಸರ್ ಮುಖ್ಯಸ್ಥರು, ಅವ್ರನ್ನ ನಾನು ನೆನೆಸ್ಲೇಬೇಕು. ಹೋದ ಸರಿ ತರಬೇತಿ ಬಂದಾಗ ತರಬೇತಿಯನ್ನ ಮುಗೀತು, 10:30 1 ಗಂಟೆ ತನಕ ತರಬೇತಿ ಆಗಿದ್ಮೇಲೆ ಕೂಡ ಸಂತೋಷ್ ಸರ್ 1 ಗಂಟೆವರೆಗೂ ಕೂಡ ನನ್ನ ಜೊತೆ ಚರ್ಚೆ ಮಾಡಿದ್ರು. ಅವರ ಸಾಧನೆಗೆ, ಅವರ ವ್ಯಕ್ತಿತ್ವಕ್ಕೆ ನಾವು ಭಾಳ ಚಿಕ್ಕವರು, ಆದರೂ ನಮ್ಮನ್ನು ಕೂರಿಸ್ಕೊಂಡು ಮಕ್ಕಳು ಹೇಗಿರಬೇಕು, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ. ಜೊತೆ ಸಹನಾ ಮೇಡಮ್ ಅವರು, ಅವ್ರ ನಂಬರ್ ಇದೆ, ಅವರು ಸ್ಟೇಟಸ್ಗೆಲ್ಲ ರಿಪ್ಲೈ ಮಾಡ್ತಿರ್ತಾರೆ. ಇಬ್ಬರು ಒಳ್ಳೆ ಮುಖ್ಯಸ್ಥರು ಸಿಕ್ಕಿದ್ದಾರೆ ನಿಮಗೆ. ಅವ್ರಿಗೆ ಇದೆ ಆಸೆ ಇದೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಅವ್ರಿಗೂ ಕೂಡ ಸಂತೋಷ್ ಸರ್ಗೂ ಮತ್ತು ಸಹನಾ ಮೇಡಮ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ಮುಂದುವರ್ಕೊಂಡು ಹೋಗ್ಲಿ. ಜ್ಞಾನ ನಾನು ಎಲ್ಲ ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ನಾನೇನು ಆರ್ಡರ್ ಹೇಳ್ತಾ ಇಲ್ಲ. ನಿಮ್ಮ ಪಾಠ ಪ್ರವಚನಗಳ ಜೊತೆ ಮಾನವೀಯತೆಗಳಿಗೆ, ನೈತಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ರಿ. ಕೊರತೆ ಅದೇ ಕಾಡ್ತಾ ಇರೋದು. ಯಾಕಂತಂದ್ರೆ ನಾವೆಲ್ಲ ಹೇಳ್ತೀವಿ ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ಎಲ್ಲ ಮಾಡ್ಬೇಕಂತ. ಆದ್ರೆ ಇವತ್ತು ಏನಾಗಿದೆ, ಯಾವ ಸಂಖ್ಯೆ ಜಾಸ್ತಿ ಆಗ್ತಿದೆ? ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈಗ ನೋಡಿ, ನಿಮ್ಮ ತಾಯಿದಾರಲ್ಲ, ನಿಮಗೆಲ್ಲ ಎಷ್ಟು ಕೇರ್ ಮಾಡ್ತಾರಲ್ಲ. ಬೆಳಿಗ್ಗೆ ಎದ್ದವರು ಸ್ನಾನ ಮಾಡಿಸ್ತಾರೆ, ಶೂ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ, ತಿಂಡಿ ತಿನ್ನಿಸ್ತಾರೆ, ನಿಮ್ಮ ಪ್ರೀತಿಯಿಂದ ಕಾಣ್ತಾರೆ, ನಿಮ್ಗೆ ಏನ್ ಬೇಕಂತ ತಕ್ಕೊಡ್ತಾರೆ. ಹೌದಾನೆ? ನಾಳೆ ನೀವೇನ್ ಮಾಡ್ಬೇಕು? ಅವ್ರ ವಯಸ್ಸಾದಾಗ ಅವರನ್ನು ಕೂಡ ನೀವು ಹಂಗೆ ಏನ್ ಮಾಡ್ಬೇಕು, ಪ್ರೀತಿಯಿಂದ ಕಾಣ್ಬೇಕು. ಆ ಎಲ್ಲ ಮೌಲ್ಯಗಳು ತಮ್ಮಲ್ಲಿ ಬೆಳೀಲಿ ಅಂತ ಹೇಳ್ತಾ, ಜಾಸ್ತಿ ಮಾತಾಡಿದ್ರೆ ಯಾರು ಅನ್ಯತಾ ಭಾವಿಸ್ಬೇಡಿ ಅಂತ ಎಲ್ಲರಿಗೂ ಕ್ಷಮೆ ಕೇಳ್ತಾ, ಇವತ್ತು ದೊಡ್ಡ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ನಮಸ್ಕಾರ. ಜೈ ಜೈ ಕರ್ನಾಟಕ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ
ಹೆಮ್ಮೆಯ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸಿ, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು 1956ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಹಲವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಒಂದು ರಾಜ್ಯ ಎಂದು ಘೋಷಿಸಿದ ಈ ದಿನ ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಕರ್ನಾಟಕ ಸರ್ಕಾರವು ಈ ದಿನದಂದು ರಜೆ ಘೋಷಿಸಿ ವಿಶ್ವದಾದ್ಯಂತ ಕನ್ನಡಿಗರು ಈ ಹಬ್ಬವನ್ನು ಆಚರಿಸುತ್ತಾರೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯ್ ಅವರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ರೂಪ 6ನೇ ತರಗತಿ ಕೊಡಗು. ಇದು ನಮ್ಮ ನಾಡು ಕರ್ನಾಟಕ. ದರ್ಶನ್ 6ನೇ ತರಗತಿ ಬೆಂಗಳೂರು. ಪ್ರಿಯಾಂಕಾ ಮಂಡ್ಯ. ಇದು ನಮ್ಮ ನಾಡು ಕರ್ನಾಟಕ. ಪ್ರಿಯಾಂಕಾ ಮಂಡ್ಯ. ಸ್ವಾತಿ ಉಡುಪಿ. ಚಂದನ ಮೈಸೂರು. ಅರವಿಂದ್ ಬೆಳಗಾವಿ. ಮಹಿಪಾಲ್ ದಕ್ಷಿಣ ಕನ್ನಡ. ಶಿಲ್ಪಕಲೆಯದು ಕನ್ನಡ. ಮುಳ್ಳೆಯಲಗಿರಿಯ ತಾಳಿಯಲ್ಲಿದೆ ಕನ್ನಡ. ಪಂಪರನ್ನ ಪೊನ್ನ ಚೆನ್ನ ಹಾಡಿದ್ದು ಕನ್ನಡ. ಹಕ್ಕ ಪಕ್ಕರಾಳಿತು ಕನ್ನಡ. ಮಂಡ್ಯದ ಸಿಹಿ ಸಕ್ಕರೆ ಕನ್ನಡ. ಕೊಡಗಿನ ಕಾಫಿಯ ಪರಿಮಳದಲ್ಲಿದೆ ಕನ್ನಡ. ಪ್ಲೇ ಮಾಡಿ. ಒಡದ ಕನ್ನಡಿಗಳ ಒಟ್ಟುಗೂಡಿಸಿ ಹಾಕುವರಿಗೆ ನಮ್ಮ ಬಲವ ತೋರಿಸಿ, ಭಾಷೆಯ ಮಹತ್ವದ ಅರಿವು ಮೂಡಿಸಿ, ಒಗ್ಗಟ್ಟಿನಲ್ಲಿ ಬಲವಿದೆ ಬನ್ನಿ ಕೈಯ ಜೋಡಿಸಿ. ನನ್ನ ಕನ್ನಡ ನನ್ನ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ.
ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಮಾನವೀಯತೆ ಮತ್ತು ನೈತಿಕ ಮೌಲ್ಯಗಳನ್ನು ಪೋಷಕರು ಹಾಗೂ ಮಕ್ಕಳಲ್ಲಿ ಶಿಕ್ಷಕರು ಬೆಳೆಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ನಮ್ಮ ಅತಿಥಿಗಳಾದಂತಹ ಅರುಣ್ ಕುಮಾರ್ ಸರ್ ಇವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಇಷ್ಟೊತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ತಮ್ಮ ಅನುಪಸ್ಥಿತಿಯಲ್ಲಿಯೂ ಸಹ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದಂತಹ ನಮ್ಮೊಂದಿಗೆ ಒಗ್ಗೂಡಿಕೊಂಡು ಹೋಗುತ್ತಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಂತಹ ಪೂರ್ಣಿಮಾ ಮೇಡಮ್ ಇವರಿಗೂ ಸಹ ನಮ್ಮ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಪರವಾಗಿ, ಶಿಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸಲು ನಾನು ಇಷ್ಟಪಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಹರೀಶ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ, ವಿದ್ಯಾರ್ಥಿ ವೃಂದದವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಕೊನೆಯವರೆಗೂ ಶಾಂತ ರೀತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಸುಗಮವಾಗಿ ವೀಕ್ಷಿಸಿದಂಥ ನಮ್ಮ ಶಾಲೆಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಸಹ ನಮ್ಮ ಶಿಕ್ಷಕರ ಪರವಾಗಿ, ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವಂದನಾರ್ಪಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು.